ಮೂಡಾ ಸೈಟ್ ವಿವಾದ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಮಾಹಿತಿಗಳನ್ನು ಕೊಡುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳೇ ಸುಳ್ಳು ಹೇಳ್ತಾ ಇದ್ದಾರಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಇದಕ್ಕೆ ಕಾರಣವಾಗಿದ್ದು ನಿನ್ನೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ನನ್ನ ಪತ್ನಿ ಮೂಡಾಗೆ ಯಾವುದೇ ಪತ್ರವನ್ನು ಬರೆದಿಲ್ಲ ಅಂತ. ಆದರೆ ಪತ್ರ ಬರೆದಿರೋದನ್ನ ಅವರೇ ಒಪ್ಕೊಂಡಿದ್ದಾರೆ. ಮೂಡಾ ಸೈಟ್ ವಿವಾದಕ್ಕೆ ಈಗ ದಿನಕ್ಕೊಂದು ಟ್ವಿಸ್ಟ್ ಸಿಗುತ್ತಾ ಇದೆ. ಮೂಡಾಗೆ ಸಿಎಂ ಪತ್ನಿಯ ಪತ್ರಕ್ಕೆ ಈಗ ರೋಚಕ ತಿರುವು ಸಿಕ್ಕಿರೋದು. ಯಾವ ಪತ್ರವನ್ನು ಬರೆದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಸುಳ್ಳು ಹೇಳಿದ್ರ. ಪಬ್ಲಿಕ್ ಟಿವಿಯಲ್ಲಿ ಕುರಿತಂತೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸುಳ್ಳು ಹೇಳಿದ್ದಾರೆ ಅನ್ನೋದಕ್ಕೆ ಈಗ ಪುರಾವೆಗಳು ಕೂಡ ಸಿಕ್ಕಿದೆ. ಒಂದು ಕಡೆ ಅವರೇ ಒಪ್ಕೋತಾರೆ ಪತ್ರವನ್ನು ಬರೆದಿದ್ದಾರೆ ಅಂತ, ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ ನನ್ನ ಪತ್ನಿ ಯಾವ ಪತ್ರವನ್ನು ಕೂಡ ಬರೆದಿಲ್ಲ ಅಂತ. ಹಾಗಾದರೆ ಇದರಲ್ಲಿ ಸತ್ಯ ಯಾವುದು ಅಂತಕ್ಕಂಥ ಪ್ರಶ್ನೆ ಅಥವಾ ಗೊಂದಲಕ್ಕೆ ಬಿದ್ದು ಸಿದ್ದರಾಮಯ್ಯನವರು ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ, ಈ ಥರ ಅನುಮಾನ ಕೂಡ ಮೂಡ್ತಾ ಇದೆ. ಈ ರೀತಿ ಅನುಮಾನ ಮೂಡೋದಕ್ಕೆ ಕಾರಣವಾಗಿದ್ದು ರಾಜ್ಯಪಾಲರಿಗೆ ಇವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ. ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ರು. ಆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಅವರ ಪತ್ನಿ ಬರೆದ ಪತ್ರದ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ನಾವು ಅದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ನೋಡಿ. ಉತ್ತರ ಕೊಟ್ಟ ದಾಖಲೆಗಳಲ್ಲಿ ಇವರ ಪತ್ನಿ ಮೂಡಾಗೆ ಪತ್ರ ಬರೆದಿರೋದ್ರ ಬಗ್ಗೆ ಅವರೇ ಖುದ್ದು ಮಾಹಿತಿ ಕೊಟ್ಟಿದ್ದಾರೆ. 23/6/2014 ನೋಡ್ತಾ ಇದ್ದೀರಾ ಡೇಟಲ್ಲಿ. ಆನ್ 23/6/2004 the applicant Srimati Parvati submitted a request to the Mysore Urban Development Authority and requested to allot an alternate land for the area equal to 3 acres 16 guntas ಅಂತ ಅವರು ಬರಿತಾ ಹೋಗ್ತಾರೆ. ಅಂದರೆ ನನ್ನ ಪತ್ನಿ ಮೂಡಾದವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ 23/6/2014 ತಮ್ಮ 3 ಎಕರೆ 16 ಗುಂಟೆ ಜಾಗಕ್ಕೆ ಬದಲಿ ನಿವೇಶನವನ್ನು ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರಲ್ಲ ಶೋಕಾಸ್ ನೋಟಿಸ್ಗೆ ರಾಜ್ಯಪಾಲರಿಗೆ. ಅದರ 30ನೇ ಖಂಡಿಕೆ 15ನೇ ಅನೆಕ್ಸರ್ನಲ್ಲಿ ತಮ್ಮ ಪತ್ನಿ ಮೂಡಾಗೆ ಪತ್ರ ಬರೆದಿರೋದ್ರ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳೇ ರಾಜ್ಯಪಾಲರಿಗೆ ತಿಳಿಸಿದ್ದಾರೆ. ಮಾಧ್ಯಮದ ಮುಂದೆ ಮಾತ್ರ ಇಲ್ಲ ಅಂತಾರೆ. ಹಾಗಾದರೆ ನಿನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸುಳ್ಳು ಪತ್ರ ನಾವು ಯಾವ್ದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗ್ ತೆಗೆದು ತೋರಿಸು ಮಾಡಿದ್ರ. ಇಲ್ಲಪ್ಪ ಸುಳ್ಳು ಪತ್ರ ನಾವು ಯಾವ್ದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗ್ ತೆಗೆದು ತೋರಿಸು ಮಾಡಿದ್ರ. ಇಲ್ಲಪ್ಪ ಸುಳ್ಳು. ಕೇವಲ ಇಷ್ಟು ಮಾತ್ರ ಅಲ್ಲ, ಪಬ್ಲಿಕ್ ಟಿವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತಹ ವಿಶೇಷ ಸಂದರ್ಶನದಲ್ಲೂ ನಾವು ಇಂಥದ್ದೇ ಏರಿಯಾದಲ್ಲಿ ನಮಗೆ ಸೈಟ್ ಕೊಡಿ ಅಂತ ನಾವು ಕೇಳೂ ಇಲ್ಲ, ಪತ್ರವನ್ನೂ ಬರೆದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ನಿನ್ನೆ ಕೂಡ ಮಾಧ್ಯಮದವ್ರ ಜೊತೆ ಮಾತನಾಡಬೇಕಾದ್ರೆ ಯಾವ ಪತ್ರವನ್ನೂ ಬರೆದಿಲ್ಲ ಅಂತಂದರು. ಬಟ್ ಇಲ್ಲಿ ನೋಡಿದ್ರೆ ಅವರೇ ಒಪ್ಕೊಂಡಿದ್ದಾರೆ. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಬೇಕಾದ್ರೆ ಹೌದು ಪತ್ರ ಬರೆದಿದ್ವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡಿತಾ ಹೋಗೋಣ. KP, ಮುಖ್ಯಮಂತ್ರಿಗಳ ಮಾತೆ ವಿಪರೀತ ಅನುಮಾನ ಮೂಡಿಸ್ತಾ ಇದೆಯಲ್ಲ, ಇದು ಅನುಮಾನನ ಅಥವಾ ಗೊಂದಲಕ್ಕೆ ಬಿದ್ದು ಒಂದೊಂದು ಕಡೆ ಒಂದೊಂದು ಮಾಹಿತಿ ಕೊಡ್ತಾ ಇದ್ದಾರಾ? ಪಬ್ಲಿಕ್ ಟಿವಿ ಕೊಟ್ಟ ಇಂಟರ್ವ್ಯೂನಲ್ಲೂ ಹೇಳಿದ್ರು ನಾವೇನು ಪತ್ರ ಬರೆದಿಲ್ಲ ಅಂತ. ನಿನ್ನೆನೂ ಮಾತನಾಡಿದ್ರು. ರಾಜ್ಯಪಾಲರಿಗೆ ಕೊಟ್ಟಿರೋ ಉತ್ತರದಲ್ಲಿ ಮಾತ್ರ ಅವರೇ ಹೇಳ್ಕೊಂಡಿದ್ದಾರೆ ಹೌದು ನನ್ನ ಪತ್ನಿ ಲೆಟರ್ ಬರೆದಿದ್ರು ಅಂತ. ಏನಿದು ಗೊಂದಲ?
ನೀವು ಹೇಳಿದಂತೆ ಅರವಿಂದ್, ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಬಿದ್ದಿರುವಂಥ ರೀತಿಯಲ್ಲೇ ಕಾಣ್ತಾ ಇದ್ದಾರೆ. ಯಾಕೆಂದರೆ ಮುಖ್ಯಮಂತ್ರಿಗಳ ಉತ್ತರವನ್ನು ಸುದೀರ್ಘವಾಗಿ ಈ ಹಗರಣ ಬೆಳಕಿಗೆ ಬಂದಿದ್ದಲ್ಲೂ ಕೂಡ ಸುದೀರ್ಘವಾಗಿ ಗಮನಿಸ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಗೂ ಮುಖ್ಯಮಂತ್ರಿಗಳು ಗೊಂದಲದಲ್ಲೇ ಉತ್ತರಗಳನ್ನ ಕೊಡ್ತಾ ಇರುವಂಥದ್ದು. ಏನು ಅಂದರೆ ಅವರು ಮೊದಲನೇ ದಿನವೇ ಹೇಳ್ಬೋದಿತ್ತು, ಹೌದು ನಮ್ಮ ಲ್ಯಾಂಡ್ ಹೋಗಿತ್ತು, ಆ ಕಾರಣಕ್ಕೋಸ್ಕರವಾಗಿ ನನ್ನ ಪತ್ನಿ ಅದಕ್ಕೆ ಸಂಬಂಧಪಟ್ಟಂಥ ಪತ್ರವನ್ನು ಬರೆದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂತ ಮೊದಲನೇ ದಿನವೇ ಹೇಳಿದರೆ ಈ ಇಶ್ಯೂ ಮತ್ತೊಂದಿಷ್ಟು ಕಗ್ಗಂಟಾಗ್ತಾ ಇರಲ್ಲ, ಈ ಇಶ್ಯೂ ಮತ್ತೊಂದಿಷ್ಟು ದೊಡ್ಡದಾಗ್ತಾ ಇರಲ್ಲ. ಆದರೆ ಮುಖ್ಯಮಂತ್ರಿಗಳ ಗೊಂದಲವಾದಂತಹ ಮಾತುಗಳೇ ಈಗ ಅವರಿಗೆ ಮುಳ್ಳಾಗುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಪಬ್ಲಿಕ್ ಟಿವಿಗೆ ಕೊಟ್ಟಂಥ ವಿಶೇಷ ಸಂದರ್ಶನ ಇರ್ಬೋದು, ಅಥವಾ ನಿನ್ನೆ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಂಥ ಮುಖ್ಯಮಂತ್ರಿಗಳೇನು ಹೇಳ್ತಾ ಇದ್ರು, ನನ್ನ ಪತ್ನಿ ಯಾವುದೇ ರೀತಿಯಂಥ ಪತ್ರವನ್ನೇ ಬರೆದಿಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ, ಪತ್ರದ ವಿಚಾರವೇ ಗೊತ್ತಿಲ್ಲ, ಪತ್ರವೂ ಬರೆದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಈಗ ನಮಗೆ ಸಿಕ್ತಿರುವಂಥ ಡಾಕ್ಯುಮೆಂಟ್ನ ಪ್ರಕಾರವಾಗಿ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಮುಖ್ಯಮಂತ್ರಿಗಳು ಏನು 100 ಪುಟಗಳ ಉತ್ತರವನ್ನು ಕೊಟ್ಟಿದ್ರು, ಆ ಉತ್ತರದಲ್ಲಿ ಸ್ಪಷ್ಟವಾಗಿ ಇವರು ವಿತ್ ಡೇಟ್ ಸಮೇತ ಹೇಳ್ತಾರೆ, ನನ್ನ ಪತ್ನಿ ಪರ್ಯಾಯವಾದಂಥ ಲ್ಯಾಂಡ್ಗೆ, ಪರ್ಯಾಯವಂತ ನಿವೇಶನಕ್ಕೆ ಅರ್ಜಿಯನ್ನು ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರವನ್ನು ಬರೆದಿದ್ರು ಅನ್ನೋದನ್ನು ಕೂಡ ಒಪ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿಗಳ ಈ ಗೊಂದಲವಾದಂಥ ಹೇಳಿಕೆಗಳೇ ಅಥವಾ ಮುಖ್ಯಮಂತ್ರಿಗಳು ಸತ್ಯವನ್ನು ಮುಚ್ಚೋಕೆ ಕೊಡ್ತಾ ಇರುವಂಥ ಹೇಳಿಕೆಗಳೇ ಅವರಿಗೆ ವಾಪಸ್ ಮುಳ್ಳಾಗ್ತಾ ಇದ್ದಾವೆ. ಅರವಿಂದ್, ಅಲ್ಲ, ಈಗ 3 ಜನ ದೂರುದಾರರೇನಿದ್ದಾರೆ, ಮುಖ್ಯಮಂತ್ರಿಗಳು ಈ ರೀತಿ ಗೊಂದಲದ ಹೇಳಿಕೆ ಇಲ್ಲೊಂದು ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಆ 3 ಜನ ದೂರುದಾರರಿಗೆ ಕಾನೂನು ಹೋರಾಟಕ್ಕೆ ಇವರೇ ವಸ್ತುಗಳನ್ನು ಒದಗಿಸ್ಕೊಡ್ತಾ ಇದ್ದಾರಾ ಮುಖ್ಯಮಂತ್ರಿಗಳು ಅಂತ. ಈಗ ತಾನೇ ಏನೋ ಒಬ್ಬ ದೂರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅರವಿಂದ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂಥದ್ದು, ಮುಖ್ಯಮಂತ್ರಿಗಳ ಈ ರೀತಿಯಂಥ ನಡೆಗಳೇ ನಮಗೆ ಕಾನೂನಾತ್ಮಕವಾಗಿ ಜಯವನ್ನು ತಂದುಕೊಡೋದಕ್ಕೆ ಕೂಡ ಕಾರಣವಾಗ್ತವೆ. ಏಕೆಂದರೆ ಮುಖ್ಯಮಂತ್ರಿಗಳೇ ಇಷ್ಟರ ಮಟ್ಟಿಗೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವು ಕೂಡ ಕಾನೂನಲ್ಲಿ ತನಿಖೆಯ ಭಾಗವಾಗಿ ಹೋಗುತ್ತೆ. ಹಾಗಾಗಿ ನಮ್ಮ ಆರೋಪಗಳೇನಿದೆ ಅದು ಸತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರೋದಕ್ಕೆ ಜನಕ್ಕೂ ಕೂಡ ಅನುಕೂಲ, ಜೊತೆಗೆ ನಮ್ಮ ನ್ಯಾಯದ ಹಾದಿ ಸುಲಭವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ ಅರವಿಂದ್, ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂಥ ಈ ಗೊಂದಲದ ಹೇಳಿಕೆಗಳು ಅಥವಾ ಯಾವುದನ್ನೋ ಮರೆಮಾಚೋಕ್ಕೋಸ್ಕರವಾಗಿ ಇನ್ನೊಂದನ್ನು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಅದು ಅವರಿಗೆ ಮುಳ್ಳಾಗ್ತಾ ಇದೆ. ಅವರು ಇರುವಂಥದ್ದನ್ನು ಇದ್ದಂತೆ ಮಾತಾಡ್ಬಿಟ್ಟಿದ್ದರೆ ಈ ಥರದ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ. ಮೊದಲನೇ ದಿನವೇ ಹೌದು ನಮ್ಮ ಲ್ಯಾಂಡ್ ಹೋಗಿತ್ತು, ಆ ಕಾರಣಕ್ಕೋಸ್ಕರವಾಗಿ ನಾವು ಪತ್ರ ಬರೆದಿದ್ವಿ ಅನ್ನುವಂಥ ಮೊದಲನೇ ದಿನವೇ ಹೇಳ್ಬಿಟ್ಟಿದ್ರೆ ಇದು ಇಶ್ಯೂನೇ ಅಲ್ಲ. ಮತ್ತು ಇಂಥ ಕೆಲವೊಂದಿಷ್ಟು ಏರಿಯಾಗಳಿಗೆ ನಾವು ಕೇಳಿದ್ವಿ ಅನ್ನುವಂಥ ಮಾತುಗಳನ್ನ ಹೇಳ್ಬೋದಿತ್ತು. ಆದರೆ ಅಥವಾ ಈ ಕೆಲವೊಂದು ವಿಚಾರಗಳು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರ ಪತ್ನಿಯ ವಿಚಾರ ಇದು. ಹೀಗಾಗಿ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತಹ ಹೇಳಿಕೆಗಳೇ ಒನ್ಸ್ ಅಗೇನ್ ಅವರಿಗೆ ಉಲ್ಟಾ ಆಗ್ತಾ ಇದಾವೆ. ಅದು ಹೆಜ್ಜೆ ಹೆಜ್ಜೆಗೂ ಕೂಡ ಸಾಬೀತಾಗ್ತಾ ಇದೆ. ರೈಟ್ KP, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಿನ್ನೆ ಬೆಳಗ್ಗೆ ಒಂದು ಪತ್ರ ಲಭ್ಯ ಆಯಿತು. ಏನದು? ದಿನಾಂಕ 23/6/2014 ಮುಖ್ಯಮಂತ್ರಿಗಳ ಧರ್ಮಪತ್ನಿ ಶ್ರೀಮತಿ ಪಾರ್ವತಿ ಅವರು ಮೂಡಾದವರಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ. ಆ ಪತ್ರದಲ್ಲಿ ವೈಟ್ನರ್ ಹಾಕಿರ್ತಕ್ಕಂಥದ್ದು ಕಂಡು ಬಂತು. ವೈಟ್ನರ್ ಅಂದರೆ ನನಗೆ ಯಾವ ಬಡಾವಣೆಯಲ್ಲಿ ಬದಲಿ ನಿವೇಶನ ಬೇಕು ಅಂತ ಅವ್ರು ಕೇಳಿದಾರೋ ಆ ಏರಿಯಾನ ವೈಟ್ನರ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿದ್ರು ಕುಮಾರಸ್ವಾಮಿ ಅವರು. ಇದೇ ಪ್ರಶ್ನೆ ರೈಸ್ ಮಾಡಿದ್ರು. ವೈಟ್ನರ್ ಹಾಕಿದ್ಯಾರು, ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದ್ಬಿಟ್ಟು ಡಾಕ್ಯುಮೆಂಟ್ ಎತ್ಕೊಂಡು ಹೋಗಿದ್ಯಾರು ಅಂದರೆ ಭೈರತಿ ಸುರೇಶ್ ಬಗ್ಗೆ ಅವರೆಲ್ಲ ಆರೋಪ ಮಾಡಿದ್ರು. ಅದಾದಮೇಲೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ. ನಿನ್ನೆ ಅವರು ಬಾಗಿನ ಅರ್ಪಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನಾವು ಯಾವ ಪತ್ರನೂ ಬರೆದಿಲ್ಲ, ನನ್ನ ಹೆಂಡತಿ ಯಾವ ಪತ್ರನೂ ಬರೆದಿಲ್ಲ ಅಂತ. ಆದರೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಬೇಕಾದ್ರೆ ಖುದ್ದು ಮುಖ್ಯಮಂತ್ರಿಗಳೇ ಬರೀತಾರೆ, ಹೌದು ನನ್ನ ಪತ್ನಿ ಮೂಡಾಗೆ ಒಂದು ಪತ್ರವನ್ನು ಬರೆದಿದ್ರು. ಹಾಗಾದರೆ ಈಗ ಯಾವುದು ನಿಜ, ಯಾವುದು ಸುಳ್ಳು?